ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುತ್ತಿರುವ ದೇಶ ಒಂದು ವಿಶೇಷ ದೇಶ. ವಿಸ್ತೀರ್ಣದಲ್ಲಿ ತುಂಬ ಚಿಕ್ಕದು, ಆದರೆ ಪ್ರತಿಭೆ ಮತ್ತು ತಂತ್ರಜ್ಞಾನದಲ್ಲಿ ಬಹಳ ದೊಡ್ಡದು. ಹೌದು, ಅದುವೇ ಇಸ್ರೇಲ್. ಇಸ್ರೇಲ್ ಕಳೆದ ಒಂದೆರಡು ವರ್ಷಗಳಿಂದ ಬರೀ ಯುದ್ಧ ಮತ್ತು ಸಂಘರ್ಷಕ್ಕೆ ಇವೇ ಮೊದಲಾದ ಸುದ್ದಿಗಳಲ್ಲಿ ಪ್ರಚಲಿತದಲ್ಲಿದೆ. ಆದರೆ ಇಸ್ರೇಲ್ನ ಸಮುದ್ರ ಮಟ್ಟಕ್ಕಿಂತ ಕೆಳಗಿರುವ ಪ್ರದೇಶದಿಂದ ಹಿಡಿದು ಅತ್ಯಾಧುನಿಕ ತಂತ್ರಜ್ಞಾನದವರೆಗೆ ಇಸ್ರೇಲ್ನಲ್ಲಿರುವ 10 ಅದ್ಭುತ ಸಂಗತಿಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಬನ್ನಿ. ಫ್ಯಾಕ್ಟ್ ನಂಬರ್ 1, ಗಾತ್ರದಲ್ಲಿ ಚಿಕ್ಕದು, ವೈವಿಧ್ಯತೆಯಲ್ಲಿ ದೊಡ್ಡದು. ಇಸ್ರೇಲ್ ದೇಶ ತುಂಬ ಚಿಕ್ಕದು. ಅಮೆರಿಕದ ನ್ಯೂ ಜೆರ್ಸಿ ರಾಷ್ಟ್ರದಷ್ಟೇ ಇದರ ವಿಸ್ತೀರ್ಣ. ಉತ್ತರದಿಂದ ದಕ್ಷಿಣಕ್ಕೆ ಕಾರಿನಲ್ಲಿ ಪ್ರಯಾಣಿಸಲು ಕೇವಲ 6 ಗಂಟೆಗಳು ಸಾಕು, ಅಡ್ಡಲಾಗಿ ಬರೀ 90 ನಿಮಿಷಗಳು. ಆದರೆ ಇಷ್ಟು ಚಿಕ್ಕ ದೇಶದಲ್ಲಿ ಏನೆಲ್ಲ ವೈವಿಧ್ಯತೆ ಇದೆ ಗೊತ್ತಾ ಸ್ನೇಹಿತರೆ? ಒಂದು ಕಡೆ ಮಂಜು ಮುಸುಕಿದ ಹಾರ್ಮೋನ್ ಪರ್ವತ, ಇನ್ನೊಂದೆಡೆ ಬಿಸಿಲಿನ ಬೀಚ್ಗಳಿವೆ, ಮತ್ತು ಒಂದು ಕಡೆ ಫಲವತ್ತಾದ ಭೂಮಿ, ಇನ್ನೊಂದು ಕಡೆ ನಗೆಯುವ ಮರುಭೂಮಿ. ಫ್ಯಾಕ್ಟ್ ನಂಬರ್ 2, ಭೂಮಿಯ ಮೇಲಿನ ಅತ್ಯಂತ ಕೆಳಗಿನ ಬಿಂದು. ಇಸ್ರೇಲ್ನಲ್ಲಿಯೇ ಅಲ್ಲ, ಭೂಮಿಯ ಮೇಲಿನ ಅತ್ಯಂತ ಕೆಳಗಿನ ಸ್ಥಳ ಇರುವುದು ಇಸ್ರೇಲ್ನಲ್ಲಿಯೇ. ಹೌದು, ಡೆಡ್ ಸಿ ಅಥವಾ ಮೃತ ಸಮುದ್ರ. ಇದು ಸಮುದ್ರ ಮಟ್ಟಕ್ಕಿಂತ ಸುಮಾರು 430 ಮೀಟರ್ಗಳಷ್ಟು ಕೆಳಗಿದೆ. ಇಲ್ಲಿ ನೀರು ಎಷ್ಟು ಉಪ್ಪಿದೆ ಎಂದರೆ ಈಗಲೂ ಈಜಲು ಪ್ರಯತ್ನಿಸಿದರೂ ಮುಳುಗುವುದೇ ಇಲ್ಲ, ನೀವು ತೇಲುತ್ತೀರಿ. ಅದಕ್ಕೆ ಅಲ್ಲಿನ ಜನ ಮಲಗಿ ಪುಸ್ತಕ ಓದುವುದನ್ನು ನೋಡ್ತೀರಿ. ಫ್ಯಾಕ್ಟ್ ನಂಬರ್ 3, ಎದ್ದು ಬದುಕಿನ ಭಾಷೆ. ಪ್ರಪಂಚದ ಇತಿಹಾಸದಲ್ಲೇ ಒಂದು ಭಾಷೆ ಸಂಪೂರ್ಣವಾಗಿ ಸತ್ತು ಹೋಗಿ ಮತ್ತೆ ಬದುಕುಳಿದ ಏಕೈಕ ಉದಾಹರಣೆ ಇಸ್ರೇಲ್ನ ಭಾಷೆ ಹಿಬ್ರೂ. ಸುಮಾರು 2000 ವರ್ಷಗಳ ಕಾಲ ಈ ಭಾಷೆ ಬಳಕೆಯಲ್ಲೇ ಇರಲಿಲ್ಲ. ಅದೊಂದು ಸತ್ತ ಭಾಷೆಯಾಗಿತ್ತು. ಆದರೆ ಇಸ್ರೇಲ್ ರಾಷ್ಟ್ರ ಸ್ಥಾಪನೆಯಾದ ಮೇಲೆ ಅದು ಮತ್ತೆ ಜೀವಂತಗೊಳಿಸಲಾಯಿತು. ಇಂದು ಇದು ಇಸ್ರೇಲ್ನ ಅಧಿಕೃತ ಭಾಷೆಯಾಗಿದೆ. ಅರೇಬಿಕ್ ಕೂಡ ಇನ್ನೊಂದು ಅಧಿಕೃತ ಭಾಷೆ. ಫ್ಯಾಕ್ಟ್ ನಂಬರ್ 4, ವಜ್ರಗಳ ರಾಜಧಾನಿ. ಇಂದು ನಿಮ್ಮ ಕೈಯಲ್ಲಿರುವ ವಜ್ರದ ಉಂಗುರ ಅಥವಾ ನಕ್ಲೇಸ್ ಆಗಿರಲಿ, ಅದು ಇಸ್ರೇಲ್ನಲ್ಲಿ ವ್ಯಾಪಾರವಾಗಿರುವ ಸಾಧ್ಯತೆಗಳು ಬಹಳಷ್ಟಿವೆ. ಇಸ್ರೇಲ್ನ ರಾಮತ್ ಗಾನ್ ಅಲ್ಲಿರುವ ಇಸ್ರೇಲ್ ಡೈಮಂಡ್ ಎಕ್ಸ್ಚೇಂಜ್ ಪ್ರಪಂಚದಲ್ಲೇ ಅತಿ ದೊಡ್ಡದು. ಇಲ್ಲಿ ವಜ್ರಗಳ ಆಮದು ಮತ್ತು ರಫ್ತು ಭಾರೀ ಪ್ರಮಾಣದಲ್ಲಿ ನಡೆಯುತ್ತದೆ. ವಿಶ್ವದ ನಯವಾದ ವಜ್ರಗಳಲ್ಲಿ ಬಹುಪಾಲು ಇಲ್ಲಿಯೇ ಕತ್ತರಿಸಲ್ಪಟ್ಟು ಹೊಳಪು ಪಡೆಯುತ್ತವೆ. ಫ್ಯಾಕ್ಟ್ ನಂಬರ್ 5, ಮ್ಯೂಸಿಯಂಗಳ ದೇಶ. ಇತಿಹಾಸವನ್ನು ಪ್ರೀತಿಸುವವರಿಗೆ ಇಸ್ರೇಲ್ ಸ್ವರ್ಗವಿದ್ದಂತೆ. ಈ ಚಿಕ್ಕ ದೇಶದಲ್ಲಿ ಸುಮಾರು 230ಕ್ಕೂ ಹೆಚ್ಚು ಮ್ಯೂಸಿಯಂಗಳಿವೆ. ತಲಾ ವ್ಯಕ್ತಿಯ ಲೆಕ್ಕದಲ್ಲಿ ನೋಡುವುದಾದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮ್ಯೂಸಿಯಂಗಳನ್ನು ಹೊಂದಿರುವ ದೇಶ ಇಸ್ರೇಲ್. ಜೆರುಸಲೇಮ್ ನಗರದಲ್ಲಿ ಮಾತ್ರ 2000ಕ್ಕೂ ಹೆಚ್ಚು ಪುರಾತತ್ವ ಸ್ಥಳಗಳಿವೆ. ಹಳೆಯದನ್ನು ಹೇಗೆ ಉಳಿಸಿಕೊಳ್ಳಬೇಕೆಂಬುದು ಇಸ್ರೇಲ್ ಒಂದು ಉದಾಹರಣೆಯಾಗಿ ನಿಂತಿದೆ. ಫ್ಯಾಕ್ಟ್ ನಂಬರ್ 6, ತಂತ್ರಜ್ಞಾನದ ರಾರಾಜಿ. ಇಸ್ರೇಲನ್ನು ಸ್ಟಾರ್ಟಪ್ ನೇಷನ್ ಎಂದು ಕರೆಯುತ್ತಾರೆ. ನಮ್ಮ ಫೋನ್ನಲ್ಲಿರುವ ವಾಟ್ಸಪ್, ನಾವು ಕಂಪ್ಯೂಟರ್ನಲ್ಲಿ ಬಳಸುವ ಇಂಟೆಲ್ ಚಿಪ್ಸ್, USB ಡ್ರೈವ್ ತಂತ್ರಜ್ಞಾನ, ಇವುಗಳ ಹಿಂದೆ ಇಸ್ರೇಲಿ ಸಂಶೋಧನೆಯ ಕೈವಾಡವಿದೆ. ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಅಮೆರಿಕದ ನಂತರ ಅತಿ ಹೆಚ್ಚು ಕಂಪನಿಗಳನ್ನು ಲಿಸ್ಟ್ ಮಾಡಿರುವ ದೇಶ ಇಸ್ರೇಲ್ ಆಗಿದೆ. ಫ್ಯಾಕ್ಟ್ ನಂಬರ್ 7, ಡ್ಯೂಟಿ ಫ್ರೀ ನಗರ ಇಲಾಟ್. ಸಾಮಾನ್ಯವಾಗಿ ವಿಮಾನ ನಿಲ್ದಾಣಗಳಲ್ಲಿ ಡ್ಯೂಟಿ ಫ್ರೀ ಅಂಗಡಿಗಳಿರುತ್ತವೆ, ಆದರೆ ಇಸ್ರೇಲ್ನಲ್ಲಿ ಒಂದು ನಗರವೇ ಡ್ಯೂಟಿ ಫ್ರೀ ಆಗಿದೆ. ಹೌದು, ಕೆಂಪು ಸಮುದ್ರದ ತೀರದಲ್ಲಿರುವ ಇಲಾಟ್ ನಗರ. ಈ ನಗರದಲ್ಲಿ ನೀವು ಖರೀದಿಸುವ ಯಾವುದೇ ವಸ್ತುವಿಗೆ ತೆರಿಗೆ ಇಲ್ಲ, ಅಂದರೆ ವ್ಯಾಟ್ ಇಲ್ಲ. ಎಲೆಕ್ಟ್ರಾನಿಕ್ಸ್ ಆಗಿರಲಿ, ಕಾಸ್ಮೆಟಿಕ್ಸ್ ಆಗಿರಲಿ, ಅಥವಾ ಯಾವುದೇ ವಸ್ತು ಆಗಿರಲಿ, ಇಲ್ಲಿ ಸ್ವಲ್ಪ ಅಗ್ಗಕ್ಕೆ ಸಿಗುತ್ತದೆ.
ಫ್ಯಾಕ್ಟ್ ನಂಬರ್ 8, ಎದುರಿನ ಸಮಸ್ಯೆಗೆ ಪ್ರತಿಭೆಯ ಉತ್ತರ. ಇಸ್ರೇಲ್ನಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿತ್ತು, ಆದರೆ ಇವತ್ತು ಇಸ್ರೇಲ್ ನೀರಿನ ವಿಷಯದಲ್ಲಿ ಸ್ವಾವಲಂಬಿ ಮಾತ್ರವಲ್ಲ, ನೆರೆಯ ರಾಷ್ಟ್ರಗಳಿಗೆ ನೀರನ್ನು ರಫ್ತು ಮಾಡುತ್ತದೆ. ಇದು ಸಾಧ್ಯವಾಗಿದೆ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ. ಸಮುದ್ರದ ನೀರನ್ನು ಶುದ್ಧೀಕರಿಸುವ ತಂತ್ರಜ್ಞಾನ ಮತ್ತು ಹನಿ ನೀರಾವರಿ ವ್ಯವಸ್ಥೆಯಿಂದ ಈ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದೇ ಇಸ್ರೇಲ್. ಫ್ಯಾಕ್ಟ್ ನಂಬರ್ 9, ಭಗವಂತನಿಗೆ ಅಂಚೆ ಸೇವೆ. ಇಸ್ರೇಲ್ನ ಅಂಚೆ ಸೇವೆಯಲ್ಲಿ ಭಗವಂತನಿಗೆ ಬರೆಯಲಾದ ಪತ್ರಗಳಿವೆ. ಇದಕ್ಕೆ ಪ್ರತ್ಯೇಕ ವಿಭಾಗವೇ ಇದೆ. ಪ್ರಪಂಚಾದ್ಯಂತ ಜೆರುಸಲೇಮ್ನಲ್ಲಿರುವ ಭಗವಂತನಿಗೆ ಬರೆಯಲಾದ ಪತ್ರಗಳನ್ನು ಇಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು ಅವುಗಳನ್ನು ಪಶ್ಚಿಮ ಗೋಡೆ ಅದರ ಬಿರುಕುಗಳಲ್ಲಿ ಇಡಲಾಗುತ್ತದೆ. ಪ್ರತಿ ವರ್ಷ ಲಕ್ಷಾಂತರ ಪತ್ರಗಳು ಹೀಗೆ ಬರುತ್ತವೆ. ಫ್ಯಾಕ್ಟ್ ನಂಬರ್ 10, ಅತಿ ಹೆಚ್ಚು ವೈದ್ಯರು ಮತ್ತು ಪೇಟೆಂಟ್. ವಿಶ್ವದಲ್ಲೇ ಅತಿ ಹೆಚ್ಚು ವೈದ್ಯರು ಮತ್ತು ವಿಜ್ಞಾನಿಗಳ ಪ್ರಮಾಣ ಇರುವುದು ಅಂತಹ ದೇಶಗಳಲ್ಲಿ ಇಸ್ರೇಲ್ ಕೂಡ ಒಂದು. ತಲಾ ವ್ಯಕ್ತಿಗೆ ಅತಿ ಹೆಚ್ಚು ವೈಜ್ಞಾನಿಕ ಪೇಟೆಂಟ್ಗಳನ್ನು ಸಲ್ಲಿಸುವ ದೇಶವೂ ಕೂಡ ಇದೇ ಆಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಪಿಲ್ ಕ್ಯಾಮ್ ನಂತಹ ಕ್ರಾಂತಿಕಾರಿ ಆವಿಷ್ಕಾರಗಳು ಇಲ್ಲಿಂದಲೇ ಬಂದಿವೆ. ನೀವು ನುಂಗುವ ಮಾತ್ರೆಯೊಳಗೆ ಕ್ಯಾಮ್ರಾ ಇದ್ದು ಅದು ನಿಮ್ಮ ಒಳಗಿನ ಅಂಗಗಳ ಫೋಟೋಗಳನ್ನು ತೆಗೆಯುತ್ತದೆ. ಇವುಗಳಾಗಿದ್ದವು ಸ್ನೇಹಿತರೆ ಇಸ್ರೇಲ್ನ ಟಾಪ್ 10 ಅದ್ಭುತ ಸಂಗತಿಗಳು. ಈ ವಿಡಿಯೋದಲ್ಲಿ ನಿಮಗೆ ಯಾವ ಸಂಗತಿ ಇಷ್ಟವಾಯಿತು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಮೂಲಕ ಹೊಸ ದೇಶದ 10 ಅದ್ಭುತಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.